ಜಂಜಾಟದಿಂದ ಈಚೆ ಬಂದಪ್ಪ, ತಿಕ್ಲಿಡ್ದು ಬಿಡ್ತದ ಅಲ್ಲಿಗೆ ಹೋಗ್ಬಿಟ್ರೆ. ಬೆಂಗಳೂರಿನ ಬಾಗಿಲಿದು, ರಾಜಧಾನಿಯ ಹೃದಯವಿದು, ರಕ್ತದ ಕೂಪವಿದು, ಮೆಜೆಸ್ಟಿಕ್. ಇದು ಮೆಜೆಸ್ಟಿಕ್. ಬರ್ರಿ ನಡ್ಕೊಂಡು ಹೋಗಕ್ಕೆ ಜಾಗ ಬಿಟ್ರೆ ಬೇರೆ ಜಾಗನೇ ಇಲ್ಲ. ಇನ್ನು ಬೈಕ್ ಇನ್ನೆಲ್ಲ ಹೋಗ್ತವೆ. ಒಂದು ಬೈಕ್ ಏನಾದ್ರು ಈ ಕಡೆಯಿಂದ ಹೋದ್ರೆ ಆ ಕಡೆಯಿಂದ ಇನ್ನೊಂದು ಬೈಕ್ ಬಂದರೆ ಅಷ್ಟೇ ಜಾಮು. ಸ್ನೇಹಿತರೆ, ಏನಾದ್ರು ಒಂದು ಚಿಕ್ಕ ಐಟಮ್ ಇದ್ರೆ ಸಾಕಪ್ಪ. ದೊಡ್ಡದು ಪಡ್ಡದಾದರೆ ಕಟ್ಕೊಳ್ಳೋಕ್ಕೆಲ್ಲ ಆಗಲ್ಲ. ಝೊಮ್ಯಾಟೊ ಬ್ಯಾಗ್ ಬಿಚ್ಚಬೇಕಾಗುತ್ತೆ. ಯಾವ್ಯಾವ ಅಪ್ಲಿಕೇಶನ್ಗಳು ಯಾವ್ಯಾವಾಗ ಉಪಯೋಗಕ್ಕೆ ಬರುತ್ತೋ ಹೇಳೋಕ್ಕಾಗಲ್ಲ. ಸೊ ಸೇಫ್ಟಿಗೆ ಒಂದು 2-3 ಅಪ್ಲಿಕೇಶನ್ ಹೆಚ್ಚಿಗೆ ಇಟ್ಕೊಂಡ್ರೆ ಈ ಥರ ಯೂಸ್ ಆಗುತ್ತೆ ಅಂತ ನನ್ನ ಭಾವನೆ. ಸ್ನೇಹಿತರೆ, ಆರಾಮಾಗಿ ಝೊಮ್ಯಾಟೊ ಬ್ಯಾಗ್ ಒಳಗಡೆ ಇಟ್ಕೊಂಡು ಹೋಗ್ಬೋದು. ತೂಕ ಕಡಿಮೆ ಇದೆ, ಬಟ್ ಹಂಸ ಹತ್ರ ಆರ್ಬಿಡುತ್ತೆ. ಹುಷಾರಾಗಿ ಸ್ವಲ್ಪ ಜಿಪ್ ಹಾಕ್ಕೊಂಡು ಹೋಗ್ಬಿಡೋಣ. ಹಾಯ್, ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಈಗ ಸಿಟಿಗೆ ಬಂದು ತಗ್ಲಾಕೊಂಬಿಟ್ಟಿದ್ದೀನಿ. ಸ್ನೇಹಿತರೆ, ಝೊಮ್ಯಾಟೊ ಮಾಡ್ತಾಯಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಿ ನೀವು. ಝೊಮ್ಯಾಟೊ ಮಾಡ್ತಾಯಿದ್ದೆ. ಝೊಮ್ಯಾಟೊ ಮಾಡ್ತಾ ನನ್ನ ಝೋನ್ ಇರೋದು ರಾಜಾಜಿನಗರ. ಸೊ ತೆಗ್ದು ಇಲ್ಲಿಗೆ ಎಸ್ತವನೆ. ಸೊ ಇಲ್ಲಿಂದ ನನಗೀಗ ಗಿಗ್ಗುಗಳು ಸಿಗ್ತಾಯಿಲ್ಲ. 7 ಗಂಟೆ ಒಳಗಡೆ ನಾನು ಮನೆಗೆ ಹೋಗಬೇಕು. ಆದ್ದರಿಂದ ಏನಪ್ಪ ಮಾಡೋದು, ಈಗ ಮನೆಗೆ ಹೋಗ್ಬೇಕಲ್ಲ ಅಂತ ವೆಯ್ಟ್ ಮಾಡಿ ಈಗ ಕರೆಕ್ಟಾಗಿ ನೋಡಿ ಸ್ನೇಹಿತರೆ, ಸಿಟಿ ಸೆಂಟ್ರಲ್ಲಿದ್ದೀನಿ ನಾನೀಗ. ಸಿಟಿ ಸೆಂಟ್ರಿಂದ ನಾನೀಗ ನೆಲಮಂಗ್ಲಕ್ಕೆ ಹೋಗಬೇಕು. ಹೆಂಗೆ ಹೋಗೋದು? ಸೊ ಅದಕ್ಕೀಗ ನಾನು ರ್ಯಾಪಿಡೋ ಆನ್ ಮಾಡಿದ್ದೀನಿ, ಪೋರ್ಟರ್ ಆನ್ ಮಾಡಿದ್ದೀನಿ, ಹಾಗೆ ಅಂಕಲ್ ಡೆಲಿವರಿ ಆನ್ ಮಾಡಿದ್ದೀನಿ, ಹಾಗೆ ಬೋರ್ಜೋ ಆನ್ ಮಾಡಿದ್ದೀನಿ. ಇಷ್ಟರಲ್ಲಿ ಯಾವುದು ಬೀಳುತ್ತೋ ನಾನು ಎತ್ಕೊಂಡು, ಅಂದರೆ ಪೀಣ್ಯ ಆಗಿರ್ಬೋದು, ಜಾಲಹಳ್ಳಿ ಕ್ರಾಸ್ ಆಗಿರ್ಬೋದು, ಯಶವಂತಪುರ ಆಗಿರ್ಬೋದು, ಎಲ್ಲಿಗೆ ಸಿಗುತ್ತೋ ಅಲ್ಲಿಗೆ ಎತ್ಕೊಂಡು ಹೋಗೋಣ ಅಂತ ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಆರ್ಡ್ರುಗಳೇನೋ ಬೀಳ್ತವೆ, ಬಟ್ ನಮ್ಮ ರೂಟ್ ಕಡೆಗೆ ಯಾವುದೂ ಆರ್ಡ್ರು ಬೀಳ್ತಾಯಿಲ್ಲ. ಸೊ ಯಾವ್ದಾದ್ರು ಆರ್ಡ್ರ್ ಬೀಳುತ್ತೇನೋ ನೋಡೋಣ. ಖಾಲಿ ಹೋಗೋದ್ರ ಬದಲು ಸುಮ್ಮನೆ ಯಾವ್ದಾದ್ರು ಒಂದು ಹಾಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವು ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ರ್ಯಾಪಿಡೋ ಮಾಡಲ್ಲ ಅಂತ ಹೇಳಿದ್ರಿ, ಏನಕ್ಕೆ ಆನ್ ಮಾಡಿದಿರಿ ಅಂತ ಕೇಳ್ಬೋದು. ರ್ಯಾಪಿಡೋದಲ್ಲಿ ಇದು ಪಾರ್ಸಲ್ ಏನಾದ್ರು ಕೊಡ್ತಾನೆ. ಸೊ ಅದಕ್ಕೋಸ್ಕರ ಅದನ್ನು ಆನ್ ಮಾಡಿಟ್ಟಿದ್ದೀನಿ. ನೋಡಿ, ಕರೆಕ್ಟಾಗಿ ಸಿಟಿ ಸೆಂಟ್ರಲ್ಲಿದ್ದೀನಿ. ಸೊ ಇಲ್ಲಿಂದ ನಾನು ಈ ಭಾಗಕ್ಕೆ ಹೋಗಬೇಕು, ಯಾವುದೋ ನೆಲಮಂಗ್ಲಕ್ಕೆ ಹೋಗಬೇಕು. ಹೆಂಗೆ ಹೋಗೋದು ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸೊ ಆಲ್ರೆಡಿ ಟೈಮ್ ನೋಡಿದ್ರೆ 4:36 ಆಯಿತು. ಸೊ ಖಾಲಿ ಹೋಗೋಕ್ಕಾಗುತ್ತಾ? ಏನು ಮಾಡೋದು? ಈ ಥರ ಡೆಲಿವರಿ ಪೀರಿಯಡು ಹೆಂಗೆ ಅಂದರೆ ಸ್ನೇಹಿತರೆ, ಎಲ್ಲಿಂದನೋ ತೆಗೆದು ಎಲ್ಲಿಗೋ ಎಸ್ದು ಬಿಡ್ತಾನೆ. ಸೊ ಅಲ್ಲಿಂದ ಖಾಲಿ ಬರಬೇಕಾಗತ್ತೆ. ಏನೋ ಒಂದು 5-6 ಕಿಲೋಮೀಟ್ರ್ ಆದರೆ ಓಕೆ, 15-20 ಕಿಲೋಮೀಟ್ರು ಖಾಲಿ ಹೋಗ್ಬೇಕು ಅಂತಂದರೆ ಹೆಂಗೆ ಗುರು? ಇದು ಡೆಲಿವರಿ ಪೀರಿಯಡು ತುಂಬ ಕಷ್ಟ ಇದೆ ಸ್ನೇಹಿತರೆ. ನೋಡೋಣ ಬನ್ನಿ, ಯಾವ್ದಾದ್ರು ಸಿಕ್ಕಿದ್ರೆ ಅಪ್ಡೇಟ್ ಮಾಡ್ತೀನಿ. ಸ್ನೇಹಿತರೆ, ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಕರೆಕ್ಟಾಗಿ ನೆಲಮಂಗ್ಲಕ್ಕೆ ಒಂದು ಆರ್ಡ್ರ್ ಬಿದ್ದಿದೆ. ಸೊ ಅದೇ ಟೈಮ್ಗೆ ಇದು ಬೇರೆ ಬಿದ್ದಿದೆ, ಅದು ಪೋರ್ಟರ್ ಬೇರೆ ಬೀಳ್ತಾ ಇದೆ. ಸೊ ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ರೀ. ಪಾರ್ಸಲ್ ಅದು ಯಾವುದು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ರ್ಯಾಪಿಡೋದಲ್ಲಿ ಒಂದು ಪಾರ್ಸಲ್ ಬಿತ್ತು, ಕರೆಕ್ಟಾಗಿ ಇಲ್ಲಿಂದ ನೆಲಮಂಗ್ಲಕ್ಕೆ ಬಿದ್ದಿದೆ. ಸೊ ಇದು ನನ್ನ ಅದೃಷ್ಟನೇ ಅಂತ ಹೇಳ್ಬೋದು. ಕಾಯ್ದಿದ್ದಕ್ಕೂ ಸ್ವಲ್ಪ ಸಾರ್ಥಕ ಆಯಿತು. ಈ ಪೋರ್ಟರ್ ಸ್ವಲ್ಪ ಹೋಗಲಿ ಇರಿ ಸ್ನೇಹಿತರೆ, ನಾನು ಹೇಳ್ತೀನಿ. ಈಗ ಅದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಆರ್ಡರ್ ಅಕ್ಸೆಪ್ಟ್ ಆಗಿಬಿಡುತ್ತೆ. ಸುಮ್ಮನೆ ಆಮೇಲೆ ಇದು ಬೇರೆ ಅಕ್ಸೆಪ್ಟ್ ಆಗಿಬಿಡುತ್ತೆ. ಸೊ ಈಗ ಎಲ್ಲನೂ ಆಫ್ ಮಾಡೋಣ. ಯಾವ ಆರ್ಡ್ರ್ ಬಿದ್ದಿದೆ, ಎಷ್ಟು ಅಮೌಂಟು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಓಕೆ, ಫಸ್ಟ್ ಇದನ್ನು ಆಫ್ಲೈನ್ಗೆ ಹೋಗ್ಬಿಡೋಣ. ಆಫ್ಲೈನ್. ಸೊ ಆಮೇಲೆ ಅಂಕಲ್ ಡೆಲಿವರಿನೂ ಆಫ್ಲೈನ್ ಆಯಿತಾ. ಬೋರ್ಜೋ ನೋಡಿ, ಈ ಥರ ಆಪ್ಷನ್ಗಳು ಇಟ್ಕೊಂಡ್ರೆ ಸ್ನೇಹಿತರೆ ಉಪಯೋಗಕ್ಕೆ ಬರುತ್ತೆ ಒಂದೊಂದ್ಸರಿ. ಸೊ ನಾನು ಇವಾಗ ಇಲ್ಲಿಂದ ಖಾಲಿ ಹೋಗಬೇಕಾಗಿದ್ದು, ನನಗೆ ಅದೃಷ್ಟ ಇದು ಸಿಕ್ತು. ಬನ್ನಿ ಪಿಕಪ್ ಏನಿದೆ ಐಟಮ್ ಅಂತ ನಾನು ಹೋದ್ಮೇಲೆ ತೋರಿಸ್ತೀನಿ ಸ್ನೇಹಿತರೆ. ಏನೋ ಉಲ್ಟಾ ಹೋಗಬೇಕು ಅಂತ ಹೇಳ್ತಿದೆ. ಸೊ 4 ಕಿಲೋಮೀಟ್ರು, 4 ಕಿಲೋಮೀಟ್ರು ವಾಪಸ್ ಹೋಗ್ಬೇಕು ಸ್ನೇಹಿತರೆ. ಯೂಟರ್ನ್ ಮಾಡ್ಕೊಂಡು ಹೋಗೋಣ. ಇನ್ನೇನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಖಾಲಿ ಹೋಗೋದು ಬದಲು ತಗೊಂಡೋಗೋಣ. ಒಂದು 200 ರೂಪಾಯಿನೂ ಬರುತ್ತೆ. ಎಷ್ಟು ಬರುತ್ತೆ ನೋಡೋಣ. ನಾನು ನಿಮಗೆ ಲಾಸ್ಟ್ಗೆ ಹೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. 4:45 ಆಯಿತು, 5 ಗಂಟೆ ಹತ್ರ ಆಯಿತು. ಸೊ ಈ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ನಾನು ತಗೊಂಡು ಹೋಗೋದ್ರೊಳಗಡೆ 5:15 ಆಗೋಗ್ಬಿಡ್ತದೆ. 1.5 ಅವರ್ ಬೇಕಾಗುತ್ತೆ. ಸೊ ಪಿಕಪ್ ಹತ್ರ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಇನ್ನು 3.5 ಕಿಲೋಮೀಟ್ರ್ ಇದೆ. ಹೆಂಗೂ ಖಾಲಿ ಹೋಗೋದ್ರ ಬದಲು ಹಾಕ್ಕೊಂಡು ಹೋಗ್ಬಿಡೋಣ. ನೋಡಿ ಸ್ನೇಹಿತರೆ, ಹೆಂಗೆ ಯಾವ್ಯಾವ ಅಪ್ಲಿಕೇಶನ್ಗಳು ಯಾವ್ಯಾವಾಗ ಉಪಯೋಗಕ್ಕೆ ಬರುತ್ತೋ ಹೇಳೋಕ್ಕಾಗಲ್ಲ. ಸೊ ಸೇಫ್ಟಿಗೆ ಒಂದು 2-3 ಅಪ್ಲಿಕೇಶನ್ ಹೆಚ್ಚಿಗೆ ಇಟ್ಕೊಂಡ್ರೆ ಈ ಥರ ಯೂಸ್ ಆಗುತ್ತೆ ಅಂತ ನನ್ನ ಭಾವನೆ. ನೋಡಿ, ಇವಾಗ ನಾನೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ನನಗೆ ರೂಟ್ ಕಡೆಗೆ ಸಿಕ್ತಲ್ಲ,
ಅದು ಒಂದು ಅದೃಷ್ಟ. ಸೊ ಪೆಟ್ರೋಲ್ ಖರ್ಚು ಸುಮ್ಮನೆ ಪೆಟ್ರೋಲ್ಗಾಗಲಿ ಬಿಡಿ ಏನು ಖಾಲಿ ಹೋಗೋದು. ಸೊ ಆದ್ದರಿಂದ ಒಂದು 2-3 ಅಪ್ಲಿಕೇಶನ್ಗಳನ್ನ ಆಪ್ಷನ್ನಾಗಿ ಇಟ್ಕೊಂಡಿರಿ ಅಂತ ಅಷ್ಟೇ, ಇನ್ನೇನಿಲ್ಲ. ಸ್ನೇಹಿತರೆ ಚಿಕ್ಕಪೇಟೆ ಯಾವುದೋ ಚಿಕ್ಕ ಚಿಕ್ಕ ರೋಡ್ ಗಲ್ಲಿಗಳಿಗೆ ಎಂಟ್ರಿ ಆದೆ ಇವಾಗ. ಈಗಿರೋದು ಹಬ್ಬ. ನನಗೆ ಐಟಮ್ಸು ಚಿಕ್ಕದಿದ್ರೆ ಸಾಕು ಸ್ನೇಹಿತರೆ. ನನ್ನ ಗಾಡೀಲಿ ತಗೊಂಡೋಗೋವಂಥ ಐಟಮ್ ಇದ್ದರೆ ಸಾಕಪ್ಪ. ಅದೃಷ್ಟ ಇಲ್ಲ ಅಂತಂದ್ರೆ ಅದನ್ನ ಯಾರು ಕ್ಯಾನ್ಸಲ್ ಮಾಡ್ಕೊಂಡು ತಿರ್ಗಾ ಇಲ್ಲ ಹೋಗೋಕೆ ಹೇಳ್ತಿದ್ದೆ. ಇಲ್ಲಿ ನೋಡ್ರೆ ಆಟೋ ನಿಲ್ಸವ್ರೆ. ಏನು ಗುರು, ಚಿಕ್ಕ 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 ಗಲ್ಲಿ, ಚಿಕ್ಕ 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 ಗಲ್ಲಿ, ಹೆಂಗರು ಇಲ್ಲಿ ಹೋಗೋದು, ಹೆಂಗರು ಇಲ್ಲಿ ಗಾಡಿ ಓಡಿಸೋದು. ಗೇರ್ ಗಾಡಿಗಳಂತ ತಂದುಬಿಟ್ರೆ ಕೈ ಕಾಲು ಕ್ಲಚ್ ಹಿಡ್ದು ಕಾಲು ನೋವು, ಬ್ರೇಕ್ ಹಾಕಿ ಸಾರಿ ಕ್ಲಚ್ ಹಿಡ್ದು ಕೈ ನೋವು, ಬ್ರೇಕ್ ಹಾಕಿ ಕಾಲು ನೋವು. ಎಲ್ಲೆಲ್ಲಿರ್ತಾರೆ ಗುರು ಈ ಜನ ಎಲ್ಲ. ನೋಡಿ ಬರೀ 2 ವೀಲರ್, ಆ ಕಡೆ ಈ ಕಡೆ ಬರೀ 2 ವೀಲರ್ಗಳಿಗೆ ಮಾತ್ರ ಇಲ್ಲಿ ಎಂಟ್ರಿ. ಯಾರು ಚಿಕ್ಕದ ಐಟಮ್ ಇದ್ರೆ ಸಾಕಪ್ಪ. ಸ್ನೇಹಿತರೆ ಇನ್ನೊಂದು 250 ಮೀಟ್ರ್ ಇದೆ. ಇದೇ ಚಿಕ್ಕ ರೋಡಲ್ಲಿ ಹೋಗೋದು ಮನೆ. ಒಂದು ಬೈಕ್ ಹೋಗೋಕ್ಕೆ ಜಾಗ ಬಿಟ್ಟರೆ ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ ಇದರಲ್ಲಿ. ಆಪೋಸಿಟ್ ಒಂದು ಬೈಕ್ ಬಂದ್ರೂ ಕೂಡ ಹೋಗೋಕ್ಕೆ ತುಂಬ ಕಷ್ಟ. ಸದ್ಯಕ್ಕೆ ಯಾವುದೋ ಒಂದು ಆರ್ಡ್ರ್ ಬಿತ್ತಲ್ಲ. ಸರ್ಕಲಲ್ಲಿ ಬನ್ನಿ, ಸರ್ಕಲಲ್ಲಿ ಇದು ಸರ್ಕಲ್ ಇದೆ ಅಲ್ವಾ ಸರ್? ನೀವೆಲ್ಲ ಬನ್ನಿ, ಸರ್ಕಲ್ ಆಚೆ ಹತ್ರ ಬನ್ನಿ, ಆಚೆ ಹತ್ರ ಸರ್ಕಲ್ ಅಲ್ಲಿ. ಸರ್ ಗೊತ್ತಿಲ್ಲ, ಬಟ್ ನೀವು ಲೊಕೇಶನ್ ಹಾಕಿದ್ರಲ್ಲ ಅಲ್ಲಿಗೆ ಬಂದಿದ್ದೀನಿ. ಅಲ್ಲೇ ಇದೆ, ಬರ್ತಾ ಇದ್ದೀನಿ ಮತ್ತೆ. ಬನ್ನಿ ಸರ್ ಇಲ್ಲಿಗೆ. ನೀವು ಲೊಕೇಶನ್ ಹಾಕಿದ್ರು ಅಲ್ಲಿಗೆ ಬನ್ನಿ. ಮಹಾವೀರ್ ಸಿಂಡಿಕೇಟ್ ಅಂತ ಇದೆಯಲ್ಲ, ಬನ್ನಿ ಸರ್. ಸ್ನೇಹಿತರೆ ಏನಾದ್ರು ಒಂದು ಚಿಕ್ಕ ಐಟಮ್ ಇದ್ರೆ ಸಾಕಪ್ಪ. ದೊಡ್ಡದಾದರೆ ಕಟ್ಕೊಳ್ಳೋಕ್ಕೆಲ್ಲ ಆಗಲ್ಲ. ಸೊಮೊಟೊ ಬ್ಯಾಗ್ ಬಿಚ್ಚಬೇಕಾಗುತ್ತೆ. ಸೊ ನೋಡೋಣಿರಿ, ಫಸ್ಟು ಇಲ್ಲಿಗೆ ಬರ್ತೀನಿ ಅಂತ ಹೇಳೋರೆ. ಅದೇನದು ಐಟಮ್ ಅಂತ ಗೊತ್ತಾಗಲಿ ಫಸ್ಟ್. ಓ ಸ್ನೇಹಿತರೆ ಐಟಮ್ ಈಸಿ ಇದೆ ಬರೋಬ್ಬರ. ಇಲ್ಲಿ ಸರ್ ಇದು ಪೇಮೆಂಟ್ ಅವರೇ ಮಾಡ್ತಾರಾ? ಆ್ಯಕ್ಚುಲಿ ಇದು ಎಲ್ಲಿಗೆ ಹೇಳಿ? ಪ್ಲೀಸ್ ಸೆಲೆಕ್ಟ್ ಯುವರ್ ಲೈನ್ ಹಾಕಿದೆ. ಇದು ಸೆಲೆಕ್ಟ್ ಮಾಡ್ಬೇಕಂತ ಇರಿ ಒಂದು ನಿಮಿಷ. OTP ಇದೆ ನೋಡಿ, 4409. ರಿಜಿಸ್ಟರ್ ಆಯಿತಾ ಬ್ರೋ? ಅಲ್ಲಿ ಪೇಮೆಂಟ್ ಅಲ್ಲಾಗುತ್ತಾ? ಅಲ್ಲಿ ಓಕೆ ಸರ್, ಆಯ್ತು ಕೊಡ್ತೀನಿ ಬಿಡಿ. 2 ಇಯರ್ಸಿಂದ ಈ ಫೀಲ್ಡಲ್ಲಿ ಇದ್ದೀರಾ? ಇದ್ದೀನಿ, ಬಟ್ ರೆಗ್ಯುಲರ್ ಇಲ್ಲ, ಪಾರ್ಟ್ ಟೈಮಲ್ಲಿ ಯಾವಾಗಾದ್ರೂ. ಸರಿ ಬ್ರೋ, ಥ್ಯಾಂಕ್ ಯು. ಸ್ನೇಹಿತರೆ ಐಟಮ್ ಏನು ಚಿಕ್ಕದೇನೆ. ಸೊ ಫುಲ್ ಖುಷಿ ಆಯಿತು. ಈ ಥರ ಚಿಕ್ಕ ಐಟಮು ಏನು ತಗೊಂಡೋಗೋಕ್ಕೇನು ಕಷ್ಟ ಇಲ್ಲ. ಲೊಕೇಶನ್ ದಾಸನಪುರದ ಹತ್ರನೇ ತೋರಿಸ್ತಿದೆ, ಬಟ್ ನನಗೆ ಕರೆಕ್ಟಾಗಿ VP ಮ್ಯಾಗ್ನಸ್ ಹಾಸ್ಪಿಟ್ಲ್ ಅಂತಲೇ ತೋರಿಸ್ತು. ಅಲ್ಲೇ ಅನಿಸುತ್ತೆ. ನೋಡೋಣ ಬನ್ನಿ, ಕರೆಕ್ಟ್ VP ಮ್ಯಾಗ್ನಸ್ ಹಾಸ್ಪಿಟ್ಲೇ. ಸ್ನೇಹಿತರೆ ಆರಾಮಾಗಿ ಝೊಮೊಟೊ ಬ್ಯಾಗ್ ಒಳಗಡೆ ಇಟ್ಕೊಂಡು ಹೋಗ್ಬೋದು. ತೂಕ ಕಡಿಮೆ ಇದೆ, ಬಟ್ ಹಂಸ ಹತ್ರ ಆರ್ಬಿಡುತ್ತೆ. ಹುಷಾರಾಗಿ ಸ್ವಲ್ಪ ಜಿಪ್ ಹಾಕ್ಕೊಂಡು ಹೋಗ್ಬಿಡೋಣ. ಸ್ವಲ್ಪ ಮುಂದಕ್ಕೆ ಹೋಗೋಣ. ಈ ಗಜಿಬಿಜಿ ಏರಿಯಾದಿಂದ ಆಚೆ ಹೋಗ್ಬೇಕು. ಫಸ್ಟು 49 ನಿಮಿಷ ತೋರಿಸ್ತಿದೆ ಸ್ನೇಹಿತರೆ, 25 ಕಿಲೋಮೀಟ್ರು. ಹೀಗೆ ಮುಂದಕ್ಕೆ ಹೋಗ್ಬಿಡೋಣ. ಚಿಕ್ಕದಾಗಿ ಗಲ್ಲಿ ಹಿಂಗಡಿಸಿದ್ರು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಈ ಹೆಸ್ರಿಗೆ ತಕ್ಕನಾಗಿ ಚಿಕ್ಕಬೇಟೆ. ಒಂದು ಬೈಕ್ ಹೋಗೋಕ್ಕೆ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಸ್ನೇಹಿತರೆ. ಆ ಕಡೆ ಈ ಕಡೆ ಎಲ್ಲ ಪಾರ್ಕಿಂಗು. ಈ ತಳ್ಳ ಗಾಡೀಲಿ ಬೇರೆ ಏನೇನೋ ತಳ್ಕೊಂಡು ಹೋಗ್ತಾ ಇರ್ತಾರೆ. ಎದುರುಗಡೆ ಆಪೋಸಿಟ್ ಇನ್ನೊಂದು ಬೈಕ್ ಬಂದ್ರೂ ಹೋಗೋಕ್ಕೆ ತುಂಬ ಕಷ್ಟ. ಟಚ್ ಆಗ್ತಾ ಇರುತ್ತೆ ಬೈಕ್ ಅಲ್ಲಿ. ಓಹೋ ಹೆಂಗರು ಆಚೋಗರು.
ಹೆಂಗೂ ಇಲ್ಲಿ ಆಚೆ ಹೋಗೋದು. ಸೊ ಈ ಚಿಕ್ಕಪೇಟೆ ಬಂದ್ಬಿಟ್ರೆ ತಲೆ ಕೆಟ್ಟೋಗ್ಬಿಡ್ತದಪ್ಪ ಆಚೆ ಹೋಗೋದು ಒಳಗಡೆ. ಸ್ನೇಹಿತರೆ ಬರೀ ಕೇವಲ 1 ಕಿಲೋಮೀಟ್ರ್ ಬರೋಕ್ಕೆ ಆ ಚಿಕ್ಕಪೇಟೆಯಲ್ಲಿ ಅರ್ಧ ಗಂಟೆ ಟೈಮ್ ತಗೊಂಡಿದ್ದೀನಿ. ಬರ್ರಿ ನಡ್ಕೊಂಡು ಹೋಗೋಕೆ ಜಾಗ ಬಿಟ್ರೆ ಬೇರೆ ಜಾಗನೇ ಇಲ್ಲ. ಇನ್ನು ಬೈಕ್ ಇನ್ನೆಲ್ಲ ಹೋಗ್ತವೆ. ಒಂದು ಬೈಕ್ ಏನಾದ್ರು ಈ ಕಡೆಯಿಂದ ಹೋದರೆ ಆ ಕಡೆಯಿಂದ ಇನ್ನೊಂದು ಬೈಕ್ ಬಂದರೆ ಅಷ್ಟೇ ಜಾಮು. ನಡ್ಕೊಂಡು ಹೋಗೋರು ಅದೇ ಜಾಗದಲ್ಲಿ ಹೋಗ್ಬೇಕು, ಬೈಕ್ಗಳು ಅಲ್ಲೇ ಹೋಗ್ಬೇಕು. ಪಾರ್ಕಿಂಗ್ ರೋಡ್ ಫುಲ್ಲು ಬರೀ ಬೈಕ್ ಪಾರ್ಕಿಂಗೇ ಮಾಡಿರ್ತಾರೆ. ಸೊ ಆ ಚಿಕ್ಕಪೇಟೆನ ಮಾತ್ರ ಯಾಕೆ ಆ ಥರ ಮಾಡಿದ್ದಾರೆ ಅಂತ ಅರ್ಥ ಆಗ್ತಾಯಿಲ್ಲ. ಜಂಜಾಟದಿಂದ ಈಚೆ ಬಂದಪ್ಪ, ತಿಕ್ಲಿಡ್ದು ಬಿಡ್ತದೆ ಅಲ್ಲಿಗೆ ಹೋಗ್ಬಿಟ್ರೆ ಅಪ್ಪ ಅಂದೆ. ಹಾಗೆ ಈಗ ಮೆಜೆಸ್ಟಿಕ್ ಹತ್ರ ಇದ್ದೀನಿ ನೋಡಿ ಒಂದ್ಸರಿ. ಮೆಜೆಸ್ಟಿಕ್ ಬೆಂಗಳೂರಿನ ಬಾಗಿಲಿದು, ರಾಜಧಾನಿಯ ಹೃದಯವಿದು, ರಕ್ತದ ಕೂಪವಿದು ಮೆಜೆಸ್ಟಿಕ್. ಇದು ಮೆಜೆಸ್ಟಿಕ್. ಸ್ನೇಹಿತರೆ ಅಂತೂ ಇಂತೂ ಸಿಟಿ ದಾಟಿ ಗೊರಗುಂಟೆಪಾಳ್ಯ ಟ್ರಾಫಿಕ್ ಹತ್ರ ಬಂದು ಸಿಕ್ಕಾಕೊಂಡಿದ್ದೀನಿ ಸ್ನೇಹಿತರೆ. ಇದೊಂದು ಟ್ರಾಫಿಕ್ ಬಿಟ್ಬಿಟ್ರೆ ಸೀದಾ ಫ್ಲೈಓವರ್ ಮೇಲೆ ಹೋಗ್ಬಿಡ್ತೀನಿ ನೆಲಮಂಗಲ. ಸೊ ಇನ್ನೊಂದು 15 ನಿಮಿಷದಲ್ಲಿ ಕರೆಕ್ಟಾಗಿ ನಾನು ಹೋಗ್ಬಿಡ್ಬೋದು. ಈಗ ಕರೆಕ್ಟಾಗಿ ಟೈಮು 5 ಗಂಟೆ 34 ನಿಮಿಷ. ಸೊ 6 ಗಂಟೆಗೆಲ್ಲ ಹೋಗ್ಬೋದು. ಇಷ್ಟು ದಿವಸಕ್ಕೆ ಇಷ್ಟು ತಿಂಗಳಿಗೆ ಕರೆಕ್ಟಾಗಿ ನಮ್ಮ ಲೊಕೇಶನ್ಗೆ ಇದೇ ಫಸ್ಟ್ ಆರ್ಡ್ರ್ ಬಿದ್ದಿರೋದು ಹೋಗೋಂಥ ಟೈಮಲ್ಲಿ. ಅಂದರೆ ಮೈ ಲೊಕೇಶನ್ ಆನ್ ಮಾಡ್ಕೊಂಡಿದ್ದೆ ನಾನು ಯಾವುದರಲ್ಲಿ, ರ್ಯಾಪಿಡೋದಲ್ಲಿ. ಸೊ ಬೈಕ್ ಟ್ಯಾಕ್ಸಿ ಅಲ್ಲ, ಬೈಕ್ ಟ್ಯಾಕ್ಸಿ ಬಿದ್ದಿದ್ರೂ ಎತ್ಕೊತಾ ಇರಲಿಲ್ಲ. ಸೊ ಪಾರ್ಸಲ್ ಬಿತ್ತಲ್ವಾ, ಫ್ಲೈಓವರ್ ಮೇಲೆ ಹತ್ತಿಬಿಡ್ತೀನಿ ಇವಾಗ. ಸ್ನೇಹಿತರೆ ಡೆಲಿವರಿ ಲೊಕೇಶನ್ ಹತ್ರ ಬಂದಿದ್ದೀನಿ. ಸೊ ಇದು ಮೆಜೆಸ್ಟಿಕ್ಕಿಂದ ವಿ ಪಿ ಮ್ಯಾಗ್ನಸ್ ಹಾಸ್ಪಿಟ್ಲು, ನರ್ಸರಿ ವಿನಾಯಕ ನಗರ, ಸದಾಶಿವನಗರ. ಒಟ್ನಲ್ಲಿ ಬಂದಿದ್ದೀನಿ ಸ್ನೇಹಿತರೆ. ಕಾಲ್ ಮಾಡೋದಿರಿ ಕಸ್ಟಮರ್ಗೆ. 281 ಕ್ಯಾಶ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದೆ. ಸೊ ಫಸ್ಟು ಡ್ರಾಪ್ ಕಾಲ್ಗೆ ಕಾಲ್ ಮಾಡೋಣ. ಹಲೋ ಮೇಡಮ್. ಸರ್ ಎಲ್ಲಿದ್ದೀರಾ ನೀವು? ಇಲ್ಲಿ ಡೆಲಿವರಿ ಲೊಕೇಶನ್ ಹತ್ರ ವಿ ಪಿ ಮ್ಯಾಗ್ನಸ್ ಹಾಸ್ಪಿಟ್ಲ್ ಹೊರಗಡೆ ಇದ್ದೀನಿ ಮೇಡಮ್. ಇಲ್ಲಿ ನ್ಯೂ ಪಬ್ಲಿಕ್ ಸ್ಕೂಲ್ ಹತ್ರನಾ? ಹೌದು, ವಿ ಪಿ ಮ್ಯಾಗ್ನಸ್ ಹಾಸ್ಪಿಟ್ಲ್ ಇದೆಯಲ್ಲ, ಅದು ಎಂಟ್ರೆನ್ಸಲ್ಲೇ ಇದ್ದೀನಿ. ನ್ಯೂ ಪಬ್ಲಿಕ್ ಸ್ಕೂಲ್ ಅಲ್ಲ ಮೇಡಮ್, ವಿ ಪಿ ಮ್ಯಾಗ್ನಸ್ ಹಾಸ್ಪಿಟ್ಲು. ಸರ್ ಅಲ್ಲಿಲ್ಲ, ಅಲ್ಲೊಂದು ಇದು ನ್ಯೂ ಪಬ್ಲಿಕ್ ಸ್ಕೂಲ್. ಹೌದು, ಬನ್ನಿ ಸರ್. ಆರ್ಟ್ಸ್ ಇದೆಯಲ್ಲ ಈ ನ್ಯೂ ಪಬ್ಲಿಕ್ ಸ್ಕೂಲು, ಅದ್ರ ಒಳಗಡೆ ಬರ್ಬೇಕಾ? ಅದೇ ರೋಡಲ್ಲಿ ನ್ಯೂ ಪಬ್ಲಿಕ್ ಸ್ಕೂಲ್ ಆರ್ಚ್ ಇದೆಯಲ್ಲ, ಆ ರೋಡಲ್ಲಿ ರಿಟರ್ನ್ ಬನ್ನಿ ಸರ್. ಓಕೆ ಅಲ್ಲ, ಬರ್ತಾ ಇದ್ದೀನಿ ಮೇಡಮ್, ಬರ್ತಾ ಇದ್ದೀನಿ. ಹಾಸ್ಪಿಟ್ಲ್ ಹತ್ರ ಇದ್ದೀನಿ. ಓಕೆ ಓಕೆ, ಹಂಗೆ ಲೈನಲ್ಲಿ ಇರಿ ಮೇಡಮ್, ಬಂದೆ. ಆ ಕೊರಿಯರ್ ಆಫೀಸ್ ಹತ್ರ ಹೋಗಿ ಸರ್ ಸಾಕು. ಮೇಡಮ್ ಇಲ್ಲಿ ಆಫೀಸ್ ಹತ್ರ ಬಂದೆ, ಕೊರಿಯರ್ ಆಫೀಸ್ ಹತ್ರ. ಸರ್ ಬಂದ್ರ ಒಳಗಡೆ ಕೊರಿಯರ್ ಆಫೀಸ್ ಹತ್ರ? ಹಾಂ ಬಂದೆ ಮೇಡಮ್. ಸರ್ ಅಲ್ಲೇ ಇರಿ, 1 ನಿಮಿಷ ಹಂಗೆ ಕಾನ್ಫರೆನ್ಸ್ ತಗೊಂತೀನಿ. ಹಾಂ ಸ್ನೇಹಿತರೆ ಬಂದಿದ್ದಾರೆ, ಡೆಲಿವರಿ ಮಾಡೋಣ. ಮೇಡಮ್ 281 ಆಗಿದೆ. ಒಂದು ನಿಮಿಷ ಇರಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ ಡೆಲಿವರಿ ಮಾಡಿದ್ದೀನಿ. ಸೊ ಇಲ್ಲೇ ನೆಲಮಂಗಲನೇ ಕರೆಕ್ಟಾಗಿ ಇವತ್ತೇ ಸ್ನೇಹಿತರೆ ನನಗೆ ಕರೆಕ್ಟ್ 281 ಆಗಿತ್ತು. 300 ರೂಪಾಯಿ ಕೊಟ್ಟವ್ರೆ. ಅರೈವ್ಡ್ ಡೆಲಿವರಿ ಕೊಟ್ಟಿದ್ದೀನಿ, ನನಗೆ 240 ರೂಪಾಯಿ ಕೊಟ್ಟಿದ್ದಾನೆ. ಈ ವಿಡಿಯೋದಲ್ಲಿ ಇಷ್ಟೇ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.